ಸೊ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ನಮಸ್ಕಾರಗಳು. ಸೊ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇದು ನನ್ನ ಮೊದಲನೇ ಮೋಟೋ ಬ್ಲಾಗಿಂಗು. ನಿಮಗೆ ಕರೆಕ್ಟಾಗಿ ವಾಯ್ಸ್ ಕೇಳಿಸ್ತಾ ಇದೇನೋ ಇಲ್ಲ ಅಂತ ಗೊತ್ತಿಲ್ಲ. ಕಮೆಂಟ್ ಮಾಡಿ ಕರೆಕ್ಟಾಗಿ ಕೇಳಿಸ್ತಾ ಇದ್ರೆ ನೋಡೋಣ. ನಿಮಗೆ ಏನು ಇವತ್ತು ಹೊಸ ಕಂಟೆಂಟ್ ಜೊತೆ ಬಂದಿದ್ದೀನಿ. ಐ ಥಿಂಕ್ ನಿಮಗೆ ಕರೆಕ್ಟಾಗಿ ಕ್ಯಾಮ್ರಾ ಉಪಯೋಗ ಆಗ್ತಾ ಇದೆ ಅನ್ಸುತ್ತೆ. ಬನ್ನಿ, ಏನಪ್ಪ ಹೇಗಿದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೊಸ್ದಾಗಿ ಮಾಡ್ತಾ ಇದ್ದೀರಲ್ಲ, ಇದು ನನ್ನ ಮೊದಲನೇದು ಮೋಟೋ ಬ್ಲಾಗಿಂಗು. ಮುಗಿಯೋಕ್ಕೆ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀನಿ. ಹಿಂದೂ ಮಹಾಗಣೇಶ ತೋರ್ಸೋಣ ಅಂತ. ನಿಮಗೂ ಭಾಳ ದಿನ ಆಗಿತ್ತು, ಎಲ್ಲೂ ಹೋಗಿರಲಿಲ್ಲ. ಮತ್ತು ಹೊಸ ಗಣೇಶ ಹಬ್ಬದಲ್ಲೂ ಬ್ಯುಸಿ ಆಗಿಬಿಟ್ಟಿದೆ ಅಲ್ಲಿ ಇಲ್ಲಿ ಅಂತ. ಸೊ ಅದಕ್ಕೆ ಡೈರೆಕ್ಟ್ ಹಿಂದೂ ಮಹಾಗಣೇಶ ದುರ್ಗ ಅಂದರೆ ಗೊತ್ತಿರ್ಬೇಕಲ್ಲ ಎಲ್ರಿಗೂ. ಫುಲ್ ಫೇಮಸ್ ಗುರು. ಫಸ್ಟ್ ಇನ್ನು ನಾನು ನೋಡಿದ್ದಂದರೆ ದುರ್ಗ, ಶಿವಮೊಗ್ಗ. ಅದಾದಮೇಲೆ ನಾವು ನಮ್ಮ ದಾವಣಗೆರೆ ಮೆರವಣಿಗೆ ಹಿಂದೂ ಮಹಾಗಣೇಶ ದುರ್ಗದ್ದು ಮೊದಲನೇ ಸ್ಟಾರ್ಟ್ ಮಾಡಿರೋದು ನೋಡಿದ್ದು ನಾನು. ಆ ಥರ ಅಂದರೆ ನಾನು ಬನ್ನಿ ಏನಾಗುತ್ತೆ ಅಂತ. ಇಲ್ಲಿ ದಾವಣಗೆರೆಯಿಂದ ಒಂದು 60 ಕಿಲೋಮೀಟ್ರ್ ಆಗ್ಬೋದು, 60 ಕಿಲೋಮೀಟರ್ ಹೋಗಿ ಬರುವ. ಪೆಟ್ರೋಲ್ ಹಾಕ್ಸೋಕೆ ಬಂದಿದ್ದೆ. 250 ಹಾಕ, 250. ಹಾಂ, ಎಷ್ಟು ಹೇಳ್ರಿ? 250, 250. ಮೈಲೇಜ್ 255 ಕೊಡುತ್ತೆ. ಹಾಂ, ಹಾಕ್ತೀನಿ. ಎಲ್ಲರಿಗೂ ಯಮಹ R15 ಅಂದರೆ ಇವಾಗ ಇಂಥ ಗಾಡಿ ನೋಡ್ಬಿಡ್ತಾರಲ್ಲ, ದೊಡ್ಡ ಗಾಡಿಗಳು ಮೈಲೇಜ್ ಕೊಡಲ್ಲ, ಶೋಕಿ ಮಾಡೋಕೆ ಅನ್ಕೋತಾರೆ ಎಲ್ಲರೂ. ಆದರೆ ಬೇರೆಯವ್ರಿಗೆ ಏನು ಗೊತ್ತು, ನಮ್ಮದು ಯಮಹ ಅಂದರೆ ಯಮಹ ಗುರು. ಎಂಥದ್ರಲ್ಲೂ ಕಮ್ಮಿ ಇಲ್ಲ. ಯಮಹ ಮೈಲೇಜ್ ಎಷ್ಟು ಅಂತ ಕೇಳ್ದ ಅಣ್ಣ. 55 ಕೊಡುತ್ತೆ. ನಮ್ಮದು 55 ಕೊಡುತ್ತೆ ಗಾಯ್ಸು. ಒಂದು 80 ಸ್ಪೀಡಲ್ಲಿ ಹೋದರೆ 80 to 85 ಸ್ಪೀಡ್ ಮೇಂಟೈನ್ ಮಾಡಿದರೆ ಕೊಡುತ್ತೆ. ನನ್ನೊಂದು 50 ಕೊಡುತ್ತೆ. ಭಾಳ ಜನ ಹಿಂಗೆ ಅಂದ್ಕೊಂಡಾರೆ, ಎಲ್ಲಾದರೂ ಹೋಗ್ತೀನಿ ಟ್ರಾಫಿಕಲ್ಲಿ ನಿಂತ್ಕೊತೀನಿ, ಎಷ್ಟಪ್ಪ ಮೈಲೇಜು ಅಂತ ಕೇಳಿದ್ರೆ ಅಣ್ಣ 55, ಬಿಡಪ್ಪ 20, 25 ಅಂತಾರೆ. ಗಾಡಿ ನೋಡಿದ್ರೇ ಹೇಳ್ಬೋದು ಅಂತಾರೆ. ಗಾಡಿ ನೋಡಿದರೆ ಏನು ಗೊತ್ತು ಗುರು, ನಾವು ಓಡಿಸೋರು ನಮಗೆ ಗೊತ್ತಿರಲ್ಲ. ಮೈಲೇಜ್ ವಿಚಾರಕ್ಕೆ ಬಂದರೆ ನಮಗೆ R15 ಅಂದರೆ ಬೆಸ್ಟು ಗುರು. ಯಾರ ಬಾಯಲ್ಲಿ ಕೇಳ್ರಿ, R15 ಮೈಲೇಜ್ ಅಂದರೆ ಮೈಲೇಜ್ ಗುರು. ಅದಕ್ಕೆ ಗುರು ನಮಗೆ ಇವಾಗ ಬೇಡ ಸದ್ಯಕ್ಕೆ. ಮೈಲೇಜ್ ವಿಚಾರಕ್ಕೆ ಮಾತ್ರ ಗಾಡಿ ಬೇಕು. ಸಾಕು ಗುರು 55 ಅಂತ ಕೇಳಿದ ತಕ್ಷಣ. ಬನ್ನಿ ಹೋಗುವ, ಮುಂದೆ ಸಿಗ್ತೀನಿ ಗಾಯ್ಸ್. Few moments later. ಸೊ ಫೈನಲಿ ಇವಾಗ ರೀಚ್ ಆಗಿದ್ದೀವಿ, ದುರ್ಗಕ್ಕೆ ಬಂದಿದ್ದೀವಿ. ಇಲ್ಲೆಲ್ಲ ಇವಾಗ ಎಂಟ್ರಿ ಕೊಡ್ತಾ ಇದ್ದೀನಿ, ತೋರಿಸ್ತೀನಿ ತಡಿ. ಇವಾಗ ಬಂದಿದ್ದೀನಿ. ಸೊ ಬನ್ನಿ ನೋಡೋಣ. ಮಸ್ತಾಗಿ ಮಾಡಿದಾರಂತೆ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಅವ್ರು ಹೇಳಿದ್ದಾರೆ, ಸ್ಟೋರಿ ಎಲ್ಲ ಹಾಕಿದ್ರು, ನೋಡಿದೆ ಇನ್ಸ್ಟಾದಲ್ಲಿ. ನೋಡೋಣ. ನೋಡಿ ಇಲ್ಲಿಂದಾನೇ ಏನು ಮಸ್ತಾಗಿ ಕಾಣ್ತಾ ಇದೆ. ಒಳ್ಳೆ ಟೈಮಲ್ಲಿ ಬಂದಿದ್ದೀನಿ. ನೋಡಿ ಅದೇ ನೋಡ್ತಾ ಇರ್ಬೋದು. ಯಾಕೆ ಒಳಗೆ ಬರ್ತಾ ಇದ್ದೀನಿ. ಭಾಳ ಸೌಂಡ್ ಬರ್ತಾ ಇದೆ, ಡಿಸ್ಟ್ರಾಕ್ಟ್ ಆಗ್ತಾ ಇದೆ. ನಿಮಗೆ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಕಡೆಯಿಂದ ಆ ಕಡೆ ಹೋಗ್ಬೇಕು ಅನ್ಸುತ್ತೆ, ಆ ಕಡೆ ಸೈಡು. ಬನ್ನಿ, ಅಲ್ಲೆಲ್ಲ ಗಣೇಶ ತೋರ್ಸಾದ್ಮೇಲೆ ಹೊರಗಡೆ ಸಿಗ್ತೀನಿ ನಿಮಗೆ.
ಮುಂದೆ ಬರ್ರಿ ಬೇಗ ಮುಂದೆ ಬರ್ಬೇಕು, ನಿಂತ್ಕೋಬಾರ್ದು ಅಲ್ಲಿ ತಂದೆ. ಫೈನಲಿ ಇವಾಗೆಲ್ಲ ದರ್ಶನ ಆಗಿದೆ. ಜನ ಮಾತ್ರ ಕೇಳಬೇಡ್ರಿ, ಎಷ್ಟು ಜನ ಬಂದಿದ್ರು ಅಂದರೆ ಸೈಕಾಗ್ಬಿಟ್ಟೆ ಗುರು. ಅಪ್ಪ 20-30 ನಿಮಿಷ ಕಾಯ್ತಿದ್ದೀನಿ ನಾನು ದರ್ಶನ ಮಾಡೋಕ್ಕೆ. ಅಪ್ಪ ಕೇಳಲೇಬೇಡ್ರಿ ಗುರು. ಮಧ್ಯಾಹ್ನ ಎಷ್ಟು ಜನ ಬಂದಾರಂದರೆ ಗಣೇಶ ಮಾತ್ರ ಸೈಕಾಗಿ ಕೊಟ್ಟಿದ್ದಾರೆ ಗುರು. ಗಣೇಶನ ಎಷ್ಟು ನೋಡಿದ್ರು ಕಮ್ಮಿ. ಒಂದು 5 ನಿಮಿಷ ನಿಂತ್ಕೊಂಡು ಅಲ್ಲೇ ನೋಡಿದ್ದೀನಿ ಗುರು. ಫುಲ್ ಮಸ್ತಾಗಿದೆ. ಅಪ್ಪ ಕೇಳಬೇಡ್ರಿ. ದುರ್ಗ ಅದಕ್ಕೆ ಬಿಡ್ರಿ ಫೇಮಸ್ ಎಲ್ಲ ವಿಚಾರದಲ್ಲೂ. ಇನ್ನು ಇವಾಗ ಸಮಯ ಬಂತು, ಇನ್ನೇ ಅಲ್ಲೋಗಿ ಮಾತಾಡೋಣ. ಸೊ ಫೈನಲಿ ಬಂದುಬಿಟ್ಟಿದ್ದೀನಿ ಆ ಕಡೆಯಿಂದ. ಜನ ಮಾತ್ರ ಸರಿಯಾಗಿ ಬಂದಿದ್ದಾರೆ ಗುರು. ಎಲ್ಲೋದ್ರು ಇವಾಗ ಏನೇ ಮಾತಾಡ್ತಿದ್ದೀನಿ ಅಂದರು ಮಾತಾಡೋಕೆ ಆಗ್ತಾಯಿಲ್ಲ. ಸೌಂಡು ಬ್ಯಾಕ್ಗ್ರೌಂಡ್ ನಾಯ್ಸ್ ಮಾತ್ರ ಸರಿಯಾಗಿ ಬರ್ತಾಯಿದೆ. ಅದಕ್ಕೆ ಅಲ್ಲಿಂದ ಈ ಕಡೆ ಸೈಡ್ ಬಂದು ಇವಾಗ ಮಾತಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇದು ಚೆನ್ನಾಗಿ ಅನಿಸಿರ್ಬೋದು ವಿಡಿಯೋ. ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು, ದುರ್ಗಕ್ಕೆ ಬಂದಿರೋದು. ನಾನು ಬರ್ತಾಯಿದ್ವಿ ಇಲ್ಲೇ ಭರಮಸಾಗರ ಅಂದರೆ ಬರ್ತಿರ್ತೀವಿ ಅವಾಗವಾಗ ಊರಿಂದ. ಇಲ್ಲಿ ಗಣೇಶ ಪ್ರತಿ ವರ್ಷ ಬರ್ತಾಯಿದ್ವಿ. ಇಷ್ಟಾಗುತ್ತೋ ಸಪೋರ್ಟ್ ತೋರಿಸ್ತಾ ಇರಿ ನಮ್ಮನ್ನು. ಇದೇ ಥರ ಕಂಟೆಂಟ್ ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ. ಕೊಡೋಣ ಇದೇ ಥರ ಕಂಟೆಂಟ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು. ಮತ್ತು ಇದೇ ಥರ ಸಪೋರ್ಟ್ ಮಾಡಿ. ಇವಾಗ ಏನು ಮಾಡ್ತಾಯಿದ್ದೀರಾ ಇದಕ್ಕೂ ಸ್ವಲ್ಪ ಅದು ಸಪೋರ್ಟ್ ಜಾಸ್ತಿ ತೋರಿಸಿ. ಈ ಕಡೆ ಸೈಡ್ ಬಂದಿದ್ದೀನಿ ಗುರು. ಭಾಳ ನೈಸ್ ಅಂದರೆ ಭಾಳ ನೈಸ್. ಜನ ಮಾತ್ರ ಮಧ್ಯಾಹ್ನನೇ ಬಂದವ್ರು ಗುರು. ಇಷ್ಟಾಗೊಂದು ಜನ ಇವು. ಅದರಲ್ಲೂ ಬೇರೆ ಇವತ್ತು ಹೆಣ್ಣು ದೇವತೆಗಳನ್ನ ತಂದೆಲ್ಲ ಇಟ್ಟಿದ್ರು. ಭಾಳ ಟೈಮ್ ಮಾಡಿಬಿಟ್ಟಿದ್ದಾರೆ ಗುರು ಇವತ್ತು ಮಾತ್ರ. ಅಂದರೂ ಈ ಟೈಮ್ ಗಣೇಶ ಮಾತ್ರ ಏನು ಸಖತ್ತಾಗಿದೆ ಅಂದರೆ ನಾನು ನಿಜವಾಗ್ಲೂ 5 ನಿಮಿಷ ನಿಂತ್ಕೊಂಡು ನೋಡಿದ್ದೀನಿ ಗೈಸ್. ಗಣೇಶ ಮಾತ್ರ ಮಸ್ತಾಗಿದೆ. ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ, ಕೊಡ್ತೀನಿ. ಮತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.